ನಮ್ಮ 1,00,000 ಬಹುಮಾಡಿ ಯೋಜನೆ ಎಲ್ಲ ಫಲಾನುಭವಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಕುಮಾರ್ ಡಿ, ಇಂಡಿಯನ್ ಫ್ರೀಡಮ್ ಪ್ಯಾಂಥರ್ಸ್ ರಾಜ್ಯಾಧ್ಯಕ್ಷರು. ಫಲಾನುಭವಿಗಳೇ, ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಯಾಕಂದರೆ ಇವಾಗ ಮಾತ್ರ ಅಲ್ಲ, ನಮಗೆ ಯಾವತ್ತೂ ಈ ಚಾನಲ್ ನಮಗೆ ಬೇಕಾಗಿದೆ. ಸೊ ಹಂಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇವತ್ತು ನಾವು ಯಾವ ಒಂದು ವಿಷಯವನ್ನು ನೋಡ್ತಾ ಇದ್ದೀವಿ ಅಂತ ನೋಡಿದ್ರೆ, ಈ ಮೇಂಟೆನೆನ್ಸ್ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಇದೆಯಲ್ಲ, ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಏನೇನು ಇರುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೆ ವಿಡಿಯೋ ಅರ್ಥ ಆಗಲ್ಲ, ಅದಕ್ಕೋಸ್ಕರ. ಓಕೆ, ಫಸ್ಟು ಜನರಲ್ ಪಾಯಿಂಟು ಅಂದರೆ ನಮ್ಮ ಇರುವಂಥ ಎಲ್ಲ ಸ್ಥಳದಲ್ಲಿ ಆ ಲೊಕೇಶನ್ ಅಂದರೆ ಟೋಟಲ್ ಕಾಂಪೌಂಡ್ ರೋಡ್ ಇರುವಂಥ ಎಲ್ಲ ಜನರಲ್ ಪಾಯಿಂಟ್ಸ್ನೂ ಬಂದು ನಾವು ಮೇಂಟೈನ್ ಮಾಡಿರಬೇಕಾಗತ್ತೆ. ಎರಡನೇದು ನಾವು ನೋಡ್ತೀವಿ ಸೇಫ್ಟಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಒಂದೊಂದು ವಿಷಯದಲ್ಲಿ ಅಲ್ಲಿ ಸೇಫ್ಟಿ ಏನೇನು ಎಕ್ವಿಪ್ಮೆಂಟ್ಸ್ ಇರುತ್ತೋ ಅದನ್ನೆಲ್ಲ ನಾವು ಮೇಂಟೈನ್ ಮಾಡಲೇಬೇಕಾಗತ್ತೆ. ಮೂರನೇದು ನೋಡ್ತಾ ಇದ್ದೀವಿ ಲಿಫ್ಟ್ಸು. ಕಂಪಲ್ಸರಿ ಎಲ್ಲ ಲೊಕೇಶನ್ಗೆಲ್ಲ 14 ಫ್ಲೋರ್ಸು ಮೇಲೆ ಇರುವಂಥ ಎಲ್ಲ ಲೊಕೇಶನ್ಸ್ಗೂ ನೀವು ಲಿಫ್ಟ್ನ ಕಂಪಲ್ಸರಿ ಮೇಂಟೈನ್ ಮಾಡಲೇಬೇಕಾಗತ್ತೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಆಮೇಲೆ ಫೈಟಿಂಗು, ಈ ಫೈರ್ ಎಕ್ಸ್ಟೆನ್ಷನರು ಏನೇನಿದೆ ಅದಕ್ಕೆ ಸಂಬಂಧಪಟ್ಟ ಪೈಪ್ಸು ಮತ್ತು ಮೋಟರ್ಸು ಇವುಗಳನ್ನೆಲ್ಲ ಕೂಡ ಸರಿಯಾದ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು ನೋಡ್ತೀವಿ ಪ್ಲಂಬಿಂಗ್ ಅಂದರೆ ಅದೇ ಪೈಪ್ಸು. ಆ ಪೈಪಲ್ಲಿ ಎಲ್ಲಾಂದರೆ ಲೀಕೇಜ್ ಇದೆಯಾ ಮತ್ತು ಸರಿಯಾದ ರೀತಿಯಲ್ಲಿ ನಮಗೆ ನೀರು ಮೇಲೆ ಟ್ಯಾಂಕಿಗೆ ಹೋಗ್ತಾಯಿತ್ತಾ, ಇದನ್ನೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ ಮತ್ತು ಅದನ್ನು ಮೇಂಟೈನ್ ಮಾಡಿ ಇಟ್ಕೋಬೇಕಾಗತ್ತೆ. ಅದನ್ನು ನೋಡ್ಕೊಳ್ಳಿ. ಆಮೇಲೆ ಎಲೆಕ್ಟ್ರಿಕಲ್ ಕಂಪಲ್ಸರಿ ನಾವು ನೋಡಬೇಕಾಗತ್ತೆ. ಎಲ್ಲಾದರೆ ಸ್ಕಿನ್ ಔಟ್ ಆಗಿದೆ ವಯಸ್ಸು ಮತ್ತು ಸರಿಯಾದದ್ದ ಅಂದರೆ ಎಲ್ಲಾದರೆ ಸ್ಪಾರ್ಕ್ ಏನಾದರೂ ಆಗ್ತಾಯಿತ್ತಾ ಮತ್ತು ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಎಲೆಕ್ಟ್ರಿಕಲ್ನು ನೋಡಬೇಕಾಗತ್ತೆ. ಮತ್ತು UG ಸಂಪು, ಸ್ಟೋರೇಜ್ ಆಗಿರುವಂಥ ನೀರು, ಆ ಸಂಪನ್ನ ಕೂಡ ನಾವು ಮೇಂಟೆನೆನ್ಸ್ ಮಾಡಿಕೋಬೇಕಾಗತ್ತೆ. ಯಾಕಂದರೆ ಆವಾಗಲೇ ನಮಗೆ ಒಳ್ಳೆ ನೀರು ಬರ್ತಾಯಿತ್ತಾ, ಇಲ್ಲ ಯಾವ ನೀರಿದೆ ಒಳಗಡೆ, ಇಲ್ಲ ಏನಾದರೂ ಬಿದ್ದಿದೆಯಾ, ಸೊ ಅದನ್ನು ನೋಡ್ಕೋಬೇಕಾಗತ್ತೆ. ಇವಾಗ ಎಲೆಕ್ಟ್ರಿಕಲ್ ಅಂತ ಬಂದರೆ ಬರೀ ವೈರ್ಗಳು ನಮ್ಮ ಹತ್ರ ಕೂಡ ಇಲ್ಲ, ಆ ಮೋಟರ್ಸು ಅದು ಇದೆಲ್ಲ ಕೂಡ ನೋಡ್ಕೊಂಡಿರ್ತಾರೆ. ಓಕೆ, ಆಮೇಲೆ ನಾವು ಪಾರ್ಕಿಂಗು ಸ್ಥಳ ಬಿಟ್ಟು ಸ್ಥಳ ನಿಲ್ಲಿಸಿದಾರ ಇಲ್ಲ ಎಲ್ಲಿದೆ, ಸೊ ಅವುಗಳನ್ನ ಕೂಡ ನೋಡ್ಕೋಬೇಕಾಗತ್ತೆ. ಮತ್ತು STP ಒಂದು ಅಂದರೆ ವೇಸ್ಟ್ ವಾಟರ್ಸ್ ಬಂದು ನಮಗೆ ರೀಸೈಕಲ್ ಆಗುವಂಥ STP, ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಇಲ್ಲಿ ಕೆಳಗಡೆ ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ನೋಡಿ. ಆ STP ಬಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಆ ನೀರು ತುಂಬಿ ಹೊರಗಡೆ ಬಂತಂದರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಅಲ್ಲಿ ಇರೋಕ್ಕಾಗಲ್ಲ, ಅಷ್ಟು ಇದು ಬರುತ್ತೆ. ಸೊ ಹಂಗಾಗಿ ಆ STPನ ಸರಿಯಾದ ರೀತಿಯಲ್ಲಿ ನಾವು ಮೇಂಟೆನೆನ್ಸ್ ಮಾಡಬೇಕು. ಮತ್ತು ಸೋಲಾರ್ ಮೇಲೆ ಇರುವಂಥ ಪ್ಯಾನಲ್ ಏನಾದರೂ ಒಡೆದೋಗಿದೆಯಾ, ಮತ್ತು ಅದರಲ್ಲಿ ಬರುವಂಥ ಇದು ಬ್ಯಾಟ್ರಿಗೆ ಕರೆಕ್ಟಾಗಿ ಕನೆಕ್ಟ್ ಆಗಿದೆಯಾ, ಅದರಲ್ಲಿ ಲೈಟ್ಸ್ ಉರಿತಾಯ್ತಾ, ಇವುಗಳನ್ನೆಲ್ಲ ಕೂಡ ನೋಡಬೇಕಾಗತ್ತೆ. ಮತ್ತು ಎಕ್ಸ್ಟರ್ನಲ್ ರೋಡ್ಸು ಮತ್ತು ಗಾರ್ಡನು ಇವುಗಳನ್ನ ಕೂಡ ನಾವು ನೋಡ್ಕೋಬೇಕು. ಮತ್ತು ಎಕ್ಸ್ಟರ್ನಲ್ ಲೈಟಿಂಗು ಆ್ಯಂಡು ಕಾರಿಡಾರ್ ಅಂದರೆ ಹೊರಗಡೆ ಪ್ಯಾಸೇಜಲ್ಲಿರುವಂಥ ಲೈಟ್ಸು ಇವುಗಳನ್ನೆಲ್ಲ ಕೂಡ ನಾವು ಮೇಂಟೆನೆನ್ಸಲ್ಲಿ ನೋಡ್ಕೋಬೇಕಾಗಿರುತ್ತೆ. ಮತ್ತು ಡೊಮೆಸ್ಟಿಕ್ ವಾಟರ್ಸ್ ಕೂಡ ನೋಡಬೇಕು. ಸೊ ಇವುಗಳೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಇಷ್ಟನ್ನು ನಾವು ಮೇಂಟೆನೆನ್ಸಲ್ಲಿ ತೊಗೊಂಡಿದ್ದೀವಿ. ಸೊ ಇದ್ರ ಬಗ್ಗೆ ಡೀಟೇಲ್ಸಾಗಿ ನೋಡಬೇಕಾದ್ರೆ ನಾವು ನೋಡೋಣ, ಈ ಜನರಲ್ ಪಾಯಿಂಟ್ಸಲ್ಲಿ ಏನೇನು ಬರುತ್ತೆ, ಹೆಂಗಿದೆ ಅಂತ. ಬೇಕಾದರೆ ಒಂದೊಂದು ಸಪ್ರೇಟ್ ವೀಡಿಯೋಸು ನಾವು ನೋಡೋಣ, ಯಾಕಂದರೆ ವೀಡಿಯೋ ಲೆಂತ್ ಆಗ್ತೈತೆ. ಸೊ ನಾನು ಹೇಳಿರೋ ಪ್ರಕಾರ ಇವುಗಳನ್ನ ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಲೇಬೇಕು, ಆವಾಗಲೇ ನಿಮಗೆ ಅಲ್ಲಿ ಎಲ್ಲ ಸರಿಯಾಗಿರುತ್ತೆ. ಧನ್ಯವಾದ.